ಈ ಬಾರಿ ಚಿಕ್ಕಬಳ್ಳಾಪುರ ರೈತನ ಪಾಲಿಗೆ ಕರಾಳ ವರ್ಷ ಎಂದರೆ ತಪ್ಪಾಗಲಾರದು. ಒಂದು ಕಡೆ ಮಳೆ ಕೊರತೆಯಿಂದಾಗಿ ಬೆಳೆ ಇಲ್ಲದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದರೆ, ಇನ್ನೊಂದು ಕಡೆ ಕಷ್ಟಪಟ್ಟು ಬೆಳೆದ ತೋಟಗಾರಿಕಾ ಬೆಳೆಗಳಿಗೆ ಬೆಲೆ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಿನಲ್ಲಿ ಒಂದು ಕಡೆ ಬೆಳೆ ಬೆಳೆಯಲೇ ನೀರಿಲ್ಲದ ಸ್ಥಿತಿ, ಮತ್ತೊಂದು ಕಡೆ ಬೆಳೆದ ಬೆಳೆ ಖರೀದಿಸುವವರೇ ಇಲ್ಲದೆ ಪರದಾಡುವ ಸ್ಥಿತಿಯಿಂದಾಗಿ ಚಿಕ್ಕಬಳ್ಳಾಪುರ ರೈತ ಕಂಗಾಲಾಗಿದ್ದಾನೆ. ಅವಿಭಜಿತ ಕೋಲಾರ ಜಿಲ್ಲೆ ಮೊದಲಿನಿಂದಲೂ ಶಾಪಗ್ರಸ್ತ ಜಿಲ್ಲೆಯಾಗಿದೆ. ಇಲ್ಲಿ ಯಾವುದೇ ಜೀವನದಿಗಳಿಲ್ಲ, ಹಾಗಂತ ಶಾಶ್ವತವಾದ ನೀರಾವರಿ ಯೋಜನೆಗಳೂ ಇಲ್ಲ. ಸಾವಿರಾರು ಅಡಿ ಆಳ ಕೊರೆದರೂ ನೀರಿನ ಪಸೆ ಇಲ್ಲ. ಸಿಗುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಆರೋಗ್ಯಕ್ಕೆ ಮಾರಕವಾದ ಲವಣಾಂಶಗಳು, ಫ್ಲೋರೈಡ್ ಸೇರಿದಂತೆ ಇತರೆ ರೋಗಕಾರಕ ಅಂಶಗಳಿಂದ ಜನರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇದೇ ಸಂದರ್ಭಕ್ಕೆ ಗಾಯದ ಮೇಲೆ ಬರೆ ಎಳೆದಂತೆ ಹೆಚ್ಚಿನ ವ್ಯಾಲಿ ತ್ಯಾಜ್ಯ ನೀರು ಬಂದು ಈ ಭಾಗದ ಜನರ ಆರೋಗ್ಯದ ಮೇಲೆ ಮತ್ತಷ್ಟು ದುಷ್ಪರಿಣಾಮ ಬೀರುತ್ತಿದೆ ಎಂಬ ಆತಂಕವೂ ಜೊತೆಯಾಗಿದೆ. ಇಂತಹ ಸಂಕಷ್ಟ ಸ್ಥಿತಿಯಲ್ಲಿಯೂ ಇಲ್ಲಿನ ರೈತ ಎದೆಗೊಂದಿಲ್ಲ. ಸಿಗುವ ಅಲ್ಪ ಸ್ವಲ್ಪ ನೀರಿನಲ್ಲಿಯೇ ಹನಿ ನೀರಾವರಿ ಮೂಲಕ ವೈಜ್ಞಾನಿಕ ಪದ್ಧತಿಯಲ್ಲಿ ಅಪಾರ ಪ್ರಮಾಣದ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯುತ್ತಿದ್ದಾನೆ. ಹೂವು, ತರಕಾರಿ, ಹಣ್ಣು, ಹಾಲು ಎಲ್ಲವೂ ಜಿಲ್ಲೆಯಿಂದಲೇ ರಾಜಧಾನಿ ಬೆಂಗಳೂರಿಗೆ ಸರಬರಾಜಾಗಬೇಕು. ಆದರೆ ಈ ಜಿಲ್ಲೆಯ ರೈತನಿಗೆ ಮಾತ್ರ ನೀರು ನೀಡುವಲ್ಲಿ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿರುವುದು ವಿಪರ್ಯಾಸವೇ ಸರಿ. ಇಲ್ಲಿ ಪ್ರಮುಖವಾಗಿ ಬೆಳೆಯುವ ತೋಟಗಾರಿಕಾ ಬೆಳೆಗಳಲ್ಲಿ ದ್ರಾಕ್ಷಿಯೂ ಒಂದು. ಇದು ಇಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯೂ ಆಗಿದೆ. ಆದರೆ ಸ್ವಾತಂತ್ರ್ಯ ಬಂದು 75 ವರ್ಷಗಳೇ ಕಳೆದರೂ ಇಲ್ಲಿ ಬೆಳೆಯುತ್ತಿರುವ ದ್ರಾಕ್ಷಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸಲು ನಮ್ಮ ಸರ್ಕಾರಗಳಿಗೆ ಸಾಧ್ಯವಾಗಿಲ್ಲ. ಹಾಗಾಗಿ ರೈತ ಬೆಳೆದ ದ್ರಾಕ್ಷಿಗೆ ಯಾವಾಗ ಬೆಲೆ ಸಿಗತ್ತೆ, ಯಾವಾಗ ಬೆಲೆ ಸಿಗೋಲ್ಲ ಎಂಬ ಅರಿವೇ ಇಲ್ಲದೆ ಲಾಟರಿಯಂತೆ ಬೆಳೆ ಮಾರಬೇಕಾದ ಸಂಕಷ್ಟ ನಿರಂತರವಾಗಿದೆ. ಈ ಹಿಂದೆ ಕೋವಿಡ್ ಬಂದಿತ್ತಲ್ಲ, ಆಗ ಸಾವಿರಾರು ಟನ್ ದ್ರಾಕ್ಷಿ ತೋಟಗಳಲ್ಲಿಯೇ ಕೊಳೆತು ಹೋಯಿತು. ಇದಕ್ಕೆ ಕಾರಣ ಲಾಕ್ಡೌನ್ ಮಾತ್ರವಲ್ಲ, ಮಾರುಕಟ್ಟೆಯೇ ಇಲ್ಲದಿರುವುದು. ಇನ್ನು ಈ ದ್ರಾಕ್ಷಿ ಬೆಳೆಗೆ ಕೀಟ ಮತ್ತು ರೋಗಬಾಧೆ ಮಾತ್ರವಲ್ಲ, ಮಾರುಕಟ್ಟೆಯಲ್ಲಿ ಬೆಲೆಯ ಬಾಧೆಯೂ ಸದಾ ಕಾಡುತ್ತಿರುತ್ತದೆ. ಯಾಕೆಂದ್ರೆ ದ್ರಾಕ್ಷಿಯನ್ನ ವೈನ್ ಮಾಡಲು ಒಂದು ಕೈಗಾರಿಕೆಯನ್ನು ಸರ್ಕಾರಗಳು ಸ್ಥಾಪನೆ ಮಾಡಿಲ್ಲ. ಇಂತಹ ಸಂದರ್ಭದಲ್ಲಿ ದ್ರಾಕ್ಷಿ ಖರೀದಿ ಮಾಡುವ ದಲ್ಲಾಳಿಗಳು ಹೇಳಿದ್ದೇ ಬೆಲೆ, ಅವರು ನೀಡಿದ್ದೇ ಹಣ ಎಂಬ ಸ್ಥಿತಿ ಎದುರಾಗಿದೆ. ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2700 ಹೆಕ್ಟೇರ್ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯಲಾಗಿದೆ. 1 ಎಕರೆಯಲ್ಲಿ ದ್ರಾಕ್ಷಿ ಬೆಳೆ ತೆಗೆಯಬೇಕಾದ್ರೆ ಒಂದು ಬೆಳೆಗೆ ಕನಿಷ್ಠ 4 ರಿಂದ 5 ಲಕ್ಷ ರೂಪಾಯಿ ವೆಚ್ಚ ತಗಲುತ್ತೆ. ದ್ರಾಕ್ಷಿ ಉತ್ತಮ ಬೆಲೆಗೆ ಮಾರಾಟವಾದರೆ ರೈತನಿಗೆ ಕನಿಷ್ಠ 4 ರಿಂದ 5 ಲಕ್ಷ ಲಾಭ ಸಿಗಲಿದೆ. ಆದರೆ ಮುಂಗಾರು ಆರಂಭವಾದಾಗಿನಿಂದ ಕಾಣಿಯಾಗಿದ್ದ ಮಳೆ ಇಂದಿನಿಂದ ಬರುವ ಸೂಚನೆಗಳು ಗೋಚರಿಸಿದ್ದು, ಇದು ದ್ರಾಕ್ಷಿ ಬೆಳೆಗಾರನ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಮುಂಗಾರಿನಲ್ಲಿ ಬರುವ ಮಳೆ ಕೇವಲ ಮಳೆಯಾಗಿರದೆ ಆಲಿಕಲ್ಲಿನೊಂದಿಗೆ ಬೆರುಸಿನಿಂದ ಹೊಡೆಯುವ ಕಾರಣ ದ್ರಾಕ್ಷಿ ಹಾಳಾಗಲಿದೆ. ಇದು ಪ್ರತಿ ವರ್ಷ ಕಾಡುತ್ತಿರುವ ಸಮಸ್ಯೆಯಾಗಿದ್ದು, ಈ ವರ್ಷವೂ ಈಗ ಮಳೆ ಮುನ್ಸೂಚನೆಗಳು ಗೋಚರಿಸುವ ಕಾರಣ ಆಲಿಕಲ್ಲು ಬೀಳುವ ಆತಂಕದಲ್ಲಿ ದ್ರಾಕ್ಷಿ ಬೆಳೆಗಾರನಿದ್ದಾನೆ. ಇನ್ನು ತೋಟದಲ್ಲಿ ಈಗಾಗಲೇ ಹಣ್ಣಾಗಿ ಮಾರಾಟಕ್ಕೆ ಸಿದ್ಧವಾಗಿರುವ ದ್ರಾಕ್ಷಿಯನ್ನ ಕೇಳೋರೇ ಇಲ್ಲವಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಕಾಡಿಗೇನಹಳ್ಳಿ ಗ್ರಾಮದ ದ್ರಾಕ್ಷಿ ಬೆಳೆಗಾರ ಗಿರೀಶ್ 1.10 ಎಕರೆ ಜಮೀನಿನಲ್ಲಿ ದ್ರಾಕ್ಷಿ ಬೆಳೆದಿದ್ದಾನೆ. ಈ ಬಾರಿ ಉತ್ತಮ ಬೆಳೆಯೇ ಬಂದಿದೆ, ಆದರೆ ಮಾರುಕಟ್ಟೆಯಲ್ಲಿ ಬೆಲೆಯೇ ಇಲ್ಲವಾಗಿದೆ. ಇದರಿಂದ ದ್ರಾಕ್ಷಿ ದಲ್ಲಾಳಿಗಳು ಈತ ಮುಖವನ್ನೇ ಹಾಕುತ್ತಿಲ್ಲ. ಹಾಗಾಗಿ ಕೈಗೆ ಬಂದಿರುವ ದ್ರಾಕ್ಷಿ ಮಾರಾಟಕ್ಕೆ ಸಿದ್ಧವಾಗಿದ್ರು ಖರೀದಿ ಮಾಡುವವರೇ ಇಲ್ಲವಾಗಿದ್ದಾರೆ. ಹಾಗಾಗಿ ತೋಟದಲ್ಲಿಯೇ ದ್ರಾಕ್ಷಿ ಇದ್ದು ಆಲಿಕಲ್ಲು ಮಳೆ ಬಂದಲ್ಲಿ ಈ ದ್ರಾಕ್ಷಿ ಮತ್ತೆ 1 ರೂಪಾಯಿಗೂ ಉಪಯೋಗವಿಲ್ಲದಂತಾಗಲಿದೆ. ಹಾಗಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಿಟಿವಿಯೊಂದಿಗೆ ಮಾತನಾಡಿದ ದ್ರಾಕ್ಷಿ ಬೆಳೆಗಾರ ಗಿರೀಶ್, 2 ಕೊಳವೆ ಬಾವಿ ತಲಾ 1,000 ಅಡಿ ಆಳ ಕೊರೆಸಲಾಗಿದೆ. ಕಳೆದ ವರ್ಷ ಮಳೆ ಕೈಕೊಟ್ಟಿರುವುದರಿಂದ ಕೆರೆ ಕುಂಟೆಗಳಲ್ಲಿ ನೀರು ಖಾಲಿಯಾಗಿದೆ. 2 ಕೊಳವೆ ಬಾವಿಗಳಲ್ಲಿ ಒಂದು ಈಗಾಗಲೇ ನಿಂತು ಹೋಗಿದೆ. ಮತ್ತೊಂದು ಕೊಳವೆ ಬಾವಿಯಲ್ಲಿ ಸುಮಾರು 1000 ಅಡಿಯಿಂದ ಬರುವ ಅಲ್ಪ ಸ್ವಲ್ಪ ನೀರು ತೆಗೆದು ದ್ರಾಕ್ಷಿ ಬೆಳೆ ಬೆಳೆದಿದ್ದೇನೆ. ತೋಟಕ್ಕೆ ಸುಮಾರು 30 ರಿಂದ 40 ಬಾರಿ ಔಷಧಿ ಹೊಡೆದು ಕಾಪಾಡಿದ್ದೇನೆ. ಈವರೆಗೂ ಸುಮಾರು 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು
ಆಗಿದ್ದು ಉತ್ತಮ ಬೆಳೆ ಬಂದಿದೆ, ಆದರೆ ಬೆಲೆಯೇ ಇಲ್ಲವಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ದ್ರಾಕ್ಷಿ ವರ್ತಕರು ಇತ್ತ ಮುಖ ಮಾಡುತ್ತಲೇ ಇಲ್ಲ. ನಾವೇ ಕರೆ ಮಾಡಿ ಕರೆದ್ರು ಈಗ ಬರ್ತೀವಿ ಆಗ ಬರ್ತೀವಿ ಅಂತಾರೆ ಹೊರತು ತೋಟದವರೆಗೂ ಬಂದು ನೋಡಿದವರೇ ಇಲ್ಲ. ಇವರೆಗೂ ಲೋಕಸಭಾ ಚುನಾವಣೆ ಇದ್ದ ಕಾರಣ ಸಾಗಣೆ ಆಗುತ್ತಿರಲಿಲ್ಲ. ಹಾಗಾಗಿ ದ್ರಾಕ್ಷಿ ಬೆಲೆ ಕುಸಿತವಾಗಿದೆ. ಇದು ಹೀಗೆ ಮುಂದುವರಿದರೆ ರೈತರ ಗತಿ ಏನು ಎಂದು ಪ್ರಶ್ನೆ ಮಾಡಿದ್ರ. ನಾವು ಈ ದಿಲ್ಖುಷ್ ದ್ರಾಕ್ಷಿನ 1 ಎಕರೆ 5 ಕುಂಟೆಗೆ ಮಾಡಿದ್ದೀವಿ. 2 ಬೋರ್ ಮಾಡಿಸಿದ್ವಿ, 1000 ಅಡಿ ಕೊರೆಸಿ. 1 ಬೋರ್ ನಿಂತೋಗಿದೆ, ಇನ್ನೊಂದು ಬೋರಲ್ಲಿ ಅಲ್ಪ ಸ್ವಲ್ಪ ನೀರು ಬರ್ತಾಯಿದೆ, ಅದರಲ್ಲಿ ಬೆಳೆ ತೆಗೆದಿದ್ದೀವಿ. ಈಗ ಬೆಳೆ ರೆಡಿ ಬಂದಿದೆ. ಖರ್ಚು ಹತ್ತತ್ರ ಒಂದು 4 ಲಕ್ಷ ರೂಪಾಯಿ ಖರ್ಚಾಗಿದೆ. ಈ ಸಾರಿ ಭಯಂಕರ ಔಷಧಿಗಳು ಹೊಡೆದಿರೋದು. ಇದುವರೆಗೂ 34 ಸಾರಿ ಸ್ಪ್ರೇ ಮಾಡಿಸಿದ್ದೀನಿ ನಾನು. ಮಿಲಿಬಗ್ ಜಾಸ್ತಿ. ಮಿಲಿಬಗ್ಗೆ ಪ್ರತಿ ವರ್ಷ ಒಂದು 2 ಸಾರಿ 3 ಸಾರಿ ಮಾಡಿದರೆ ಮಿಲಿಬಗ್ ಕಾಣಿಸ್ತಿರ್ಲಿಲ್ಲ. ಈ ಸಾರಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಮಿಲಿಬಗ್ಗೆ ಅಂತಲೇ ಒಂದು 12 ಸಾರಿ ಸ್ಪ್ರೇ ಮಾಡಿದ್ದೀವಿ. ಆದರೂ ಇನ್ನೂ ಮಿಲಿಬಗ್ ಕಂಟ್ರೋಲ್ಗೆ ಬಂದಿಲ್ಲ. ತುಂಬ ಸಿಕ್ಕಾಪಟ್ಟೆ ಕಷ್ಟ ಐತೆ ರೈತನ ಬದುಕು ಈ ಬೆಳೆ ಬೆಳಿಬೇಕಾದ್ರೆ. ಬಟ್ ಈಗ ನಮ್ಮ ತೋಟ ರೆಡಿ ಇದೆ. 8 ದಿವಸದಿಂದ ಕೊಯ್ಯೋರ್ಗೆ ಹೇಳ್ತಿದ್ದೀವಿ. ಕೊಯ್ಯೋರು ಯಾರು ಇದುವರೆಗೂ ಬಂದು ನಿಮ್ಮ ತೋಟದಲ್ಲಿ ಹಣ್ಣು ಯಾವ ಥರ ಇದೆ, ಈ ರೇಟಿಗೆ ಕೊಯ್ತೀವಿ ಅಂತ ಕೇಳಿದವರೇ ಇಲ್ಲ. ತುಂಬ ಕಷ್ಟ ಇದೆ ರೈತರ ಪಾಡು. ವರ್ತಕರಿಗೆ ಯಾರಿಗಾದ್ರು ಫೋನ್ ಮಾಡಿದ್ದೀರಾ ಸರ್? ಸುಮಾರು ಒಂದು 8 ಜನಕ್ಕೆ ಮಾಡಿದ್ದೀನಿ ವರ್ತಕರಿಗೆ. ಒಳ್ಳೊಳ್ಳೆ ವರ್ತಕರಿಗೆ ಮಾಡಿದ್ದೀನಿ. SKL ಅವ್ರಿಗೆ, MFC ಅವ್ರಿಗೆ, ಇನ್ನೂ ವೆಂಕಟಗಿರಿಕೋಟೆಯಲ್ಲಿ ಬೇರೆ ಬೇರೆ ಇದ್ದಾರೆ, ಅವ್ರಿಗೆಲ್ಲ ಮಾಡಿದ್ದೀವಿ. ಯಾರೂ ಇದುವರೆಗೂ ತೋಟದ ಹತ್ರ ಬಂದಿಲ್ಲ. ಇನ್ನೂ ಮೂವ್ ಇಲ್ಲ, ಇನ್ನೂ ಒಂದು 15 ದಿವಸ ಆಗಲಿ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಇಷ್ಟು ಹೇಳ್ತಿದ್ದಾರೆ. ಬಟ್ ಇನ್ನೂ ಯಾರೂ ಬಂದಿಲ್ಲ ಸರ್. ಕಣ್ಣಲ್ಲಿ ರಕ್ತನೇ ಬರ್ತದೆ. ರಾತ್ರಿ ಈ ಕರೆಂಟ್ಗಳು ನೋಡಿದ್ರೆ, ಈ ಸರ್ಕಾರದಲ್ಲಿ ಕರೆಂಟ್ಗಳು ನೋಡಿದ್ರೆ ಒಂದು ಗೋಳು. TC ಹೋಯ್ತು, ಅದೋಯ್ತು ಇದೋಯ್ತು ಅಂದರೆ ತುಂಬ ಕಷ್ಟ ಇದೆ. ಕರೆಂಟು ಸರಿಯಾಗಿ ಬಿಡೋಲ್ಲ. ರಾತ್ರಿ 4 ಗಂಟೆ ಅಂತಾರೆ, ಅವ್ರು ಬಿಟ್ಟರು, ಬಿಡ್ದಿದ್ರೆ ಇಲ್ಲ, ಯಾರು ಬಂದು ನೋಡೋಕ್ಕಾಗಲ್ಲ. ಬೆಳಗ್ಗೆ ಟೈಮ್ 3 ಅವರ್ ಅಂತಾರೆ, 2.5 ಅವರು 2 ಅವರ್ ಕೊಡ್ತಾರೆ, ಕಟ್ ಮಾಡ್ತಾರೆ. ಈ ಡ್ರಿಪ್ಗಳಲ್ಲಿ ನೀವೇ ನೋಡ್ಬೋದು ಯಾವ ಥರ ತೊಟ್ಟಿಗ್ತಾ ಇದೆ ಅಂತ. 1000 ಅಡಿ ಹೊಡ್ಸಿದ್ದೀವಿ ನಾವು. ಹನಿ ನೀರಾವರಿಯಲ್ಲಿ ಮಾಡೋದಾಗಿದೆ. ಫಸ್ಟೆಲ್ಲ ನೀರು ಕಟ್ಟಿ ಬೆಳಿತಿದ್ವಿ. ಈಗ ತೊಟ್ಟುಗಳಿಕ್ಸ್ಬಿಟ್ಟು ರಕ್ತ ಇತ್ತು ಹೋದಂಗೆ ಹೋಗ್ತದೆ. ಅದು ಡ್ರಿಪ್ಪಲ್ಲಿ ರಕ್ತ ಹೋದಂಗೆ. ಅಷ್ಟು ಕಷ್ಟಪಟ್ಟು ಬೆಳೆದ್ರೂ ರೈತನಿಗೆ ವ್ಯಾಲ್ಯೂ ಇಲ್ಲ. ರೈತನಿಗೆ ವ್ಯಾಲ್ಯೂ ಅನ್ನೋದೇ ಇಲ್ಲ. ಆ ಮಾರುಕಟ್ಟೆಯಲ್ಲೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸುಧಾಕರ್ ಅವರು ಇದ್ದು ಒಂದು ವೈನ್ದು ದ್ರಾಕ್ಷಿ ವೈನು ಒಂದು ಫ್ಯಾಕ್ಟ್ರಿ ಮಾಡಿದರೆ ಅದಕ್ಕೆ ಹೆಸರು ಇದು ಬರ್ತಿತ್ತೇನೋ. ಈಗ ಯಾವುದೂ ಇಲ್ಲ. ನಮ್ಗೆ ರೈತರ ಪಾಡು ಹೇಳ್ಕೊಳಂಗಿಲ್ಲ ಸರ್, ಅಷ್ಟು ಕಷ್ಟ ಆಗಿದೆ. ಒಟ್ಟಿನಲ್ಲಿ ಹಾಲಿನ ಬೆಲೆ ಏಳಿಸುವ ಜೊತೆಗೆ ಪ್ರೋತ್ಸಾಹಧನ ಸರ್ಕಾರ ನೀಡದ ಕಾರಣ ಹೈನು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ತರಕಾರಿಯನ್ನ ಹೆಚ್ಚಿನ ವ್ಯಾಲಿ ನೀರಿನಿಂದ ಬೆಳೆಯಲಾಗುತ್ತಿದೆ ಎಂಬ ಕುಖ್ಯಾತಿಯ ಕಾರಣ ಬೆಂಗಳೂರಿನಲ್ಲಿ ಚಿಕ್ಕಬಳ್ಳಾಪುರದ ತರಕಾರಿಗೂ ಬೆಲೆ ಇಲ್ಲವಾಗಿದೆ. ಈಗ ದ್ರಾಕ್ಷಿ ಬೆಲೆ ಕುಸಿತದ ಪರಿಣಾಮ ದ್ರಾಕ್ಷಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿದ್ದು, ಜಿಲ್ಲೆಯ ರೈತರು ಜೀವನ ನಡೆಸೋದೇ ಕಷ್ಟವಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.